ಹಾಯ್ ಎವ್ರಿವನ್. ಸೊ ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ, ಇವತ್ತು ನಮಗೆ ಹೆಲ್ತ್ಗೆ ಬೆನಿಫಿಟ್ ಆಗಿರೋ ಮತ್ತು ಹಾಗೆ ಟೇಸ್ಟ್ ಇರೋ ಒಂದು ಸಾಂಬಾರು ಮಾಡ್ತಿದ್ದೀನಿ. ಸೊ ಅದು ಯಾವುದೋ ಅಲ್ಲ, ಮೊಳಕೆ ಹೊಡೆದಿರೋ ಸಾಂಬಾರು. ಸೊ ಹೆಂಗೆ ಮಾಡಬೇಕು, ನನ್ನ ಹತ್ರ ಕೆಲವು ಟಿಪ್ಸ್ ಇದೆ ಹೆಂಗೆ ಮಾಡಬೇಕು ಅಂತ ಹೇಳಿ. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ, ಅಥವಾ ನೀವು ಹೆಂಗೆ ಮಾಡ್ತೀರಾ ಅಂತ ಹೇಳಿ ಕೂಡ ಕಮೆಂಟ್ಸಲ್ಲಿ ಹೇಳಿ. ನಾನು ಅದೇ ವಿಡಿಯೋ ಸ್ಟಾರ್ಟ್ ಮಾಡೇ ಬಿಡ್ತೀನಿ. ಇವಾಗ ಸ್ಟಾರ್ಟ್ ಮಾಡೋ ಮುಂಚೆ ಒಂದೇ ಒಂದು ಮಾತು, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಲೈಕ್ ಆ್ಯಂಡ್ ಶೇರ್ ಮಾಡಿ. ಸೊ ಇಷ್ಟೇ ನಾನು ನಿಮ್ಮ ಹತ್ರ ಕೇಳೋದು. ಸೊ ಸರಿ ಆಯಿತು, ಬನ್ನಿ ಇವಾಗಾದರೆ ನಾವು ಸಾಂಬಾರು ಹೆಂಗೆ ಮಾಡಬೇಕು ಅಂತ ಹೇಳಿ ನೋಡ್ಕೊಬಿಡೋಣ. ಸೊ ಏನಿಲ್ಲ, ಒಂದು ಅರ್ಧ ಕಪ್ಪಷ್ಟು ನಾವು ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಂಡು, ಸೊ ಒಂದು 9 ರಿಂದ 10 ಬೆಳ್ಳುಳ್ಳಿ ಹಾಕ್ಬಿಟ್ಟು, ಸೊ ಒಂದೇ ಚೂರಷ್ಟು ಶುಂಠಿ ಹಾಕ್ಕೊಳ್ಳೋಣ. ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ, ಟೇಸ್ಟ್ ಚೇಂಜ್ ಆಗುತ್ತೆ ಅಂತ ಹೇಳಿ. ಒಂದು ಈರುಳ್ಳಿ, ಒಂದು ಸ್ವಲ್ಪ ಹುಣ್ಸೆಹಣ್ಣು ಬಂದುಬಿಟ್ಟು ಆಪ್ಷನಲ್, ನಮಗೆ ಬೇಕು ಅಂತ ಹೇಳಿದರೆ ಹಾಕ್ಕೋಬೋದು, ಇಲ್ಲ ಅಂತ ಹೇಳಿದರೆ ಪರವಾಗಿಲ್ಲ, ಇಟ್ಸ್ ಓಕೆ. ಏನಂದರೆ ಹುಣ್ಸೆಹಣ್ಣು ಹಾಕಿದರೆ ಸ್ವಲ್ಪ ಟೇಸ್ಟ್ ಬರುತ್ತೆ, ಹುಳಿ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಒಂದು ಅರ್ಧ ಕಪ್ಪಷ್ಟು ಕಾಯಿಚೂರು ಹಾಕ್ಕೊಳ್ಳಿ, ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕಾಯಿಚೂರು ಇಲ್ಲದೆ ಇದ್ದರೆ ನಾನು ಯಾವ ಸಾಂಬಾರು ಮಾಡೋಕ್ಕೆ ಹೋಗಲ್ಲ. ಮಸಾಲೆ ಸಾಂಬಾರು ಮಾಡಬೇಕು ಅಂತ ಹೇಳಿದರೆ ನಾವು ಸೊ ಕಾಯಿಚೂರು ಇರಲೇಬೇಕು ನಮಗೆ. ಸೊ ಅದ್ರ ಜೊತೆಗೆ ಚಕ್ಕೆ ಲವಂಗೆ ಒಂದು ಅಷ್ಟು ಹಾಕ್ಕೊಂಡ್ರೆ ಸಾಕು. ನಾನು ಸ್ವಲ್ಪ ಹಾಕ್ಕೋತೀನಿ, ಯಾಕಂದ್ರೆ ನಾನು ಸ್ವಲ್ಪನೇ ಸಾಂಬಾರು ಮಾಡ್ಕೊಳ್ಳೋದು, ಅದರಿಂದ ಸ್ವಲ್ಪ ಹಾಕ್ಕೋತೀನಿ. ಸೊ ಅದ್ರ ಜೊತೆಗೆ ಒಂದು 3 ಟೊಮೊಟೊ ಹಾಕಿದರೆ ಸಾಕು. ನಮಗೆ ಬೇಕಂತ ಹೇಳಿದರೆ 2 ಹಾಕ್ಕೋಬೋದು. ಸಾರು ಹೆಂಗೆ ಮಾಡ್ತೀವಿ ನಾವು, ಮಸಾಲೆ ನಮಗೆ ಹೆಂಗೆ ಬೇಕೋ ಆ ರೀತಿ ನಾವು ಹಾಕ್ಕೋಬೋದು. ನಾನಾದರೆ ಇಲ್ಲಿ 3 ಹಾಕ್ಕೋತೀನಿ. ಸೊ 3 ಟೊಮೊಟೊ ಹಾಕಿ ಆದಮೇಲೆ ಸೊ ಇದನ್ನು ಮಿಕ್ಸ್ ಮಾಡಬೇಕು ನಾವು ಚೆನ್ನಾಗಿ. ಮಿಕ್ಸರ್ ಗ್ರೈಂಡರ್ ಹಾಕ್ಬಿಟ್ಟು, ಸೊ ಆಫ್ಟರ್ ದಟ್ ನಾವು ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು. ಸೊ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಹೆಂಗೆ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ ನಾನು. ಫಸ್ಟ್ ಆದರೆ ಇದನ್ನು ಮಿಕ್ಸ್ ಮಾಡ್ಕೊಬೇಡೋಣ. ಇಲ್ಲಿ ನೋಡಿದ್ರೆ ನಾನು ಮಸಾಲೆ ರೆಡಿ ಮಾಡ್ಕೊಂಡಾಯಿತು. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಯಾವ್ದ್ಯಾವುದು ಅಂತ ಹೇಳಿದರೆ, ಕಾಳು ಬಂದುಬಿಟ್ಟು ಹೆಸ್ರು ಕಾಳು ಮತ್ತು ಹುರುಳಿಕಾಳು. ಸೊ ಇದೆರಡು ಯೂಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಸೊ ಒಗ್ಗರಣೆ ಹಾಕಿ ಆಯಿತು. ಮಸಾಲೆ ಸ್ವಲ್ಪ ಕುದೀತಾ ಇದ್ದಂಗೆ, ನಾನು ಸ್ಮೆಲ್ ಬರ್ತಿದ್ದಂಗೆ ಹುರುಳಿಕಾಳನ್ನ ಹೆಸ್ರು ಕಾಳನ್ನ ಹಾಕಿದೆ. ಸೊ 2 ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು, ನಾವು ಎಷ್ಟು ನಮಗೆ ಬೇಕೋ ಅಷ್ಟು ಮಟ್ಟಿಗೆ ಮಾತ್ರ ನಾವು ನೀರು ಆ್ಯಡ್ ಮಾಡ್ಕೋಬೇಕು. ನಮಗೆ ತೆಳುವಾಗೇ ಬೇಕು ಸಾಂಬಾರು ಅಂತ ಹೇಳಿದರೆ ಸೊ ನೀರು ನಾವು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಇಲ್ಲ ನಮಗೆ ಗಟ್ಟಿಯಾಗಿ ಸಾಂಬಾರು ಬೇಕು ಅಂತ ಹೇಳಿದರೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು, ಅದೇ ಏನು ಜಾರಲ್ಲಿ ಮಸಾಲೆ ಇರುತ್ತಲ್ಲ, ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ನೀರು ಹಾಕ್ಕೋಬೋದು. ನಾನು ಗಟ್ಟಿಯಾಗಿ ಸಾಂಬಾರು ಮಾಡೋದು. ನೀರಿದ್ದರೆ ನನಗೆ ತಿನ್ನೋಕೆ ಅಷ್ಟು ಇಷ್ಟ ಆಗೋಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಇದನ್ನು ಫ್ರೈ ಆಗೋಕ್ಕೆ ಬಿಡಬೇಕು. ಫ್ರೈ ಅಂತ ಹೇಳಿದರೆ ಕುದಿಬೇಕು. ಸ್ವಲ್ಪ ಕುದಿ ಆದಮೇಲೆ ನಾವು ಇದಕ್ಕೆ ಸಾಲ್ಟ್ ಹಾಕ್ಕೋಬೇಕು. ಆವಾಗ ಸಾಲ್ಟ್ ಹಾಕ್ಕೊಂಡ್ರೆ ಏನಂತ ಹೇಳಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ನಮಗೆ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ನಾನು ಆವಾಗ ಒಂದು ಕುದಿ ಬರ್ತಿದ್ದಂಗೆ ನಾನು ಇದಕ್ಕೆ ಸಾಲ್ಟ್ ಹಾಕ್ಕೊಂಡೆ. ನೋಡ್ಬೋದು ನೀವು, ಅಲ್ಲಿ ಕುದಿ ಬರ್ತಿದೆ. ಸೊ ನಾನು ಆವಾಗೇ ಸಾಲ್ಟ್ ಹಾಕ್ಕೊಂಡೆ. ಸಾಲ್ಟ್ ಬಂದುಬಿಟ್ಟು ನಾನೊಂದು 2 ಸ್ಪೂನ್ಸ್ ಹಾಕ್ಕೊಂಡೆ, ಅಷ್ಟೇ ಸಾಕು. ಯಾಕಂತ ಹೇಳಿದರೆ ನಾನು ರೈಸಲ್ಲಿ ಕೂಡ ನಾನು ಸಾಲ್ಟ್ ಹಾಕ್ತೀನಿ. ಸೊ ಅದರಿಂದ ಒಂದು 3 ವಿಸಿಲ್ ಆಗೋವರೆಗೂ ನಾವು ಇಟ್ಬಿಟ್ರೆ ಸಾಂಬಾರು ರೆಡಿ ಆಗೋಗುತ್ತೆ. ನೋಡ್ಬೋದು ನಾನು ಗಟ್ಟಿಯಾಗಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ಇನ್ನೊಂದು ಏನಂತ ಹೇಳಿದರೆ, ಇದ್ರ ಜೊತೆಗೆ ನಾವು ಯಾವುದೇ ತರಕಾರಿ ಆದರೂ ಆ್ಯಡ್ ಮಾಡ್ಕೋಬೋದು. ನಾನು ಅದೇ ಆಲೂಗಡ್ಡೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.